ನೋಡಿ ಸ್ನೇಹಿತರೆ, ನೀವು ಬರೀ 3 ವಿಚಾರಗಳನ್ನು ತಿಳ್ಕೊಂಡ್ರೆ ಸಾಕು. ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2025 ಮುಖಾಂತರ ಆಗುತ್ತಿರತಕ್ಕಂತಹ ಬದಲಾವಣೆಗಳು ತಪ್ಪೋ ಅಥವಾ ಸರಿನೋ, ಹಾಗೆ ಈ ವಿಚಾರ ನ್ಯಾಷನಲ್ ಇಂಪಾರ್ಟೆನ್ಸ್ ನ ವಿಚಾರ ಹೌದೋ ಅಲ್ವೋ ಸುಲಭವಾಗಿ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡದ ಹುಡುಗ ಕಶ್ಯಪ್. ವಿಡಿಯೋದಲ್ಲಿ ಮುಂದುವರಿಯೋಕೆ ಮುಂಚೆ ಒಂದು ಭಯಂಕರ ಸತ್ಯ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಭಾರತದಲ್ಲಿ ಅತಿ ಹೆಚ್ಚು ಆಸ್ತಿ ಹೊಂದಿರುವ 3ನೇ ಅತಿ ದೊಡ್ಡ ಸಂಸ್ಥೆ ವಕ್ಫ್ ಆಗಿದೆ. ಮೊದಲನೇ ಸ್ಥಾನದಲ್ಲಿ ಇಂಡಿಯನ್ ಆರ್ಮ್ ಫೋರ್ಸಸ್ ಹಾಗೂ 2ನೇ ಸ್ಥಾನದಲ್ಲಿ ಇಂಡಿಯನ್ ರೈಲ್ವೇಸ್ ಇದಾವೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಸ್ನೇಹಿತರೆ, ಸರಳವಾಗಿ ಈ 3 ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೆಯದು ಕಾನ್ಸೆಪ್ಟ್. ವಕ್ಫ್ ಅಂದ್ರೆ ಏನು? ನೋಡಿ ಸ್ನೇಹಿತರೆ, ತುಂಬಾ ಸರಳ ಶಬ್ದಗಳಲ್ಲಿ ಹೇಳೋದಾದ್ರೆ, ಮುಸ್ಲಿಂ ಲಾನ ಪ್ರಕಾರ ಯಾವುದಾದ್ರೂ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನ, ಅದು ಮೂವೇಬಲ್ ಆಗಿರ್ಲಿ ಅಥವಾ ಇಮ್ಮೂವೇಬಲ್ ಆಗಿರ್ಲಿ, ಅದನ್ನ ದೇವರ ಹೆಸರಿನಲ್ಲಿ ಸಮಾಜದ ಒಳಿತಿಗಾಗಿ ದಾನ ಮಾಡಿದ್ರೆ ಆ ಆಸ್ತಿ ವಕ್ಫ್ ಆಗತ್ತೆ. ದಾನ ಮಾಡಿದ ವ್ಯಕ್ತಿಯನ್ನ ವಾಕಿಫ್ ಅಂತ ಕರೀತಾರೆ. ಈಗ ಇಲ್ಲಿ ಒಂದು ಸರ್ತಿ ದಾನ ಮಾಡಿದ್ರೆ ಆಸ್ತಿ ವಾಪಸ್ ಪಡೆದುಕೊಳ್ಳೋ ಯಾವುದೇ ದಾರಿ ಇಲ್ಲ. ಇದು ಪರ್ಮನೆಂಟ್ ದಾನ. ಹಾಗಾಗಿಯೇ ಒನ್ಸ್ ಅ ವಕ್ಫ್ ಆಲ್ವೇಸ್ ಅ ವಕ್ಫ್ ಅಂತ ಹೇಳೋದು. ಈ ವಿಚಾರವನ್ನ ತಾವು ವಕ್ಫ್ ಬೋರ್ಡ್ ನ ಅಫಿಷಿಯಲ್ ವೆಬ್ಸೈಟ್ ನಲ್ಲೂ ಕೂಡ ಗಮನಿಸಬಹುದು. ಈ ರೀತಿ ದಾನವಾಗಿ ಬಂದಂತಹ ಆಸ್ತಿಗಳನ್ನ ನೋಡ್ಕೊಳ್ಳೋರು ಯಾರು? ಪ್ರತಿಯೊಂದು ರಾಜ್ಯದಲ್ಲೂ ವಕ್ಫ್ ಬೋರ್ಡ್ ಇರುತ್ತೆ. ಉದಾಹರಣೆಗೆ ಕರ್ನಾಟಕ ವಕ್ಫ್ ಬೋರ್ಡ್. ಈಗ ದಾನವಾಗಿ ಬಂದ ಆಸ್ತಿ ಎಲ್ಲ ಈ ವಕ್ಫ್ ಬೋರ್ಡ್ ಅಂಡರ್ ನಲ್ಲಿ ಇರುತ್ತೆ. ಈ ಜಾಗಗಳಲ್ಲಿ ಮುಸ್ಲಿಮರ ಹಿತಾಸಕ್ತಿಗಾಗಿ ಮಸ್ಜಿದ್ ಅನ್ನೋ ಅಥವಾ ಮದರಸಾಗಳನ್ನೋ ಅಥವಾ ಸ್ಮಶಾನವನ್ನೋ ನಿರ್ಮಿಸಿ ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಒಬ್ಬ ಮ್ಯಾನೇಜರ್ ನ ನೇಮಕ ಮಾಡುತ್ತೆ ರಾಜ್ಯದ ವಕ್ಫ್ ಬೋರ್ಡ್. ಆ ಮ್ಯಾನೇಜರ್ ಅನ್ನ ಮುತಾವಲಿ ಅಂತ ಕರೀತಾರೆ. ಈ ಮುತಾವಲಿ ಅಥವಾ ಮ್ಯಾನೇಜರ್ ಅಂತ ಏನ್ ಕರಿತೀವಿ, ಈ ಆಸ್ತಿಗಳ ಮುಖಾಂತರ ಇನ್ಕಮ್ ಜನರೇಟ್ ಮಾಡಬೇಕಾಗಿರುತ್ತೆ. ಆದ್ರೆ ಈ ಆಸ್ತಿಗಳನ್ನ ಟ್ರಾನ್ಸ್ಫರ್ ಮಾಡೋದಾಗ್ಲಿ ಅಥವಾ ಮಾರುವ ಅಧಿಕಾರವಾಗ್ಲಿ ಇರುವುದಿಲ್ಲ. ಹೇಗೆ ರಾಜ್ಯ ಮಟ್ಟದಲ್ಲಿ ವಕ್ಫ್ ಬೋರ್ಡ್ ಗಳಿವೆಯೋ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ವಕ್ಫ್ ಕೌನ್ಸಿಲ್ ಇದೆ. ಹಾಗೆಯೇ ವಿವಾದಗಳನ್ನ ಬಗೆಹರಿಸಲಿಕ್ಕೆ ವಕ್ಫ್ ಟ್ರಿಬ್ಯುನಲ್ ಕೂಡ ಇದೆ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕಿರೋದೇ ವಕ್ಫ್ ಆಕ್ಟ್. ಇದಿಷ್ಟು ವಕ್ಫ್ ಮತ್ತು ವಕ್ಫ್ ಬೋರ್ಡ್ ನ ಬಗೆಗಿನ ಮೂಲ ಪರಿಕಲ್ಪನೆಯಾಗಿತ್ತು ಸ್ನೇಹಿತರೆ. ಎರಡನೇದಾಗಿ ಕನ್ಫ್ಯೂಷನ್. 2025 ವಕ್ಫ್ ಅಮೆಂಡ್ಮೆಂಟ್ ಬಿಲ್ ನ ವಿರುದ್ಧ ತುಂಬಾ ಜನ ಮುಸ್ಲಿಂ ನಾಯಕರುಗಳು ಮತ್ತು ಪ್ರತಿಪಕ್ಷದ ನಾಯಕರುಗಳು ಆಗಬಹುದಾದ ಸುಧಾರಣೆಗಳ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಅಥವಾ ಅರ್ಥವಾಗಿಯೂ ದುರುದ್ದೇಶದಿಂದ ತಮ್ಮ ವೋಟ್ ಬ್ಯಾಂಕ್ ನ ಬೇಳೆ ಬೇಯಿಸಿಕೊಳ್ಳಿಕ್ಕೋಸ್ಕರ ಒಂದಷ್ಟು ಪ್ರಚೋದನಕಾರಿ ಭಾಷಣಗಳನ್ನ ಮಾಡ್ತಾರೆ. ಇದರಿಂದ ಪ್ರಚಲಿತಗೊಂಡಂತಹ ಕೆಲವು ಜನರು ಮತ್ತು ಅದಕ್ಕೆಂದೇ ನೇಮಕಗೊಂಡ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಾಟ, ಮನೆ, ಕಾರು, ಬಸ್ಸುಗಳನ್ನ ಸುಡುವಂತಹ ದುಷ್ಕೃತ್ಯಗಳನ್ನ ಎಸಗುತ್ತಾರೆ. ಇದನ್ನ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಅಂತ ಕರೀಲಿಕ್ಕೆ ಸಾಧ್ಯನೇ ಇಲ್ಲ. ಈ ದೇಶದಲ್ಲಿ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಎಲ್ರಿಗೂ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟಿಸುವ ಅವಕಾಶ ಇದೆ, ಆದ್ರೆ ಈ ರೀತಿ ರೋಗಗ್ರಸ್ತವಾಗಿ ಅಲ್ಲ. ಮೂರನೆಯದಾಗಿ 2025 ವಕ್ಫ್ ಅಮೆಂಡ್ಮೆಂಟ್ ಬಿಲ್ ನಿಂದ ಆಗ್ತಿರ್ತಕ್ಕಂತಹ ಪ್ರಮುಖ ಬದಲಾವಣೆಗಳು ಮತ್ತು ಅದರಿಂದ ಉಂಟಾಗ್ತಿರ್ತಕ್ಕಂತಹ ವಿವಾದಗಳು. ಬನ್ನಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಮತ್ತು ಪ್ರಮುಖವಾದುದು ಮುಸ್ಲಿಮೇತರರಿಂದ ವಕ್ಫ್ ದಾನ. ನೋಡಿ ಸ್ನೇಹಿತರೆ, ಮುಂಚೆ ಮುಸ್ಲಿಮೇತರರು ಕೂಡ ವಕ್ಫ್ ಪ್ರಾವಿಷನ್ ಅಂಡರ್ ಬರ್ತಿದ್ರು. ಅಂದ್ರೆ ಹಿಂದೂ, ಸಿಖ್, ಜೈನ್ ಮುಂತಾದವರು ಅವರ ಆಸ್ತಿಗಳನ್ನ ವಕ್ಫ್ ಬೋರ್ಡ್ ಗೆ ದಾನ ಮಾಡಬಹುದಾಗಿತ್ತು, ಅಥವಾ ಆ ಆಸ್ತಿ ವಕ್ಫ್ ತನ್ನದು ಅಂತ ಅನ್ಕೊಂಡ್ರೆ ಅದು ವಕ್ಫ್ ಆಸ್ತಿ ಆಗೋಗ್ತಿತ್ತು. ಆದ್ರೆ ಈಗ ಅಮೆಂಡ್ಮೆಂಟ್ ನಿಂದ ಯಾವುದಾದ್ರೂ ಒಬ್ಬ ವ್ಯಕ್ತಿ 5 ವರ್ಷಗಳಿಂದ ಮುಸ್ಲಿಂ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ವಕ್ಫ್ ದಾನ ಮಾಡಬಹುದು. ಎರಡನೇದಾಗಿ ಅತ್ಯಂತ ವಿವಾದಾತ್ಮಕ ವಿಚಾರ, ಸೆಕ್ಷನ್ 40 ಆಫ್ ವಕ್ಫ್ ಆಕ್ಟ್ 1995 ಅಂಡ್ 2013. ಇದರ ಬಗ್ಗೆ ತುಂಬಾ ಸುಲಭವಾಗಿ ಮತ್ತು ವಿವರವಾಗಿ ನಮ್ಮ ಬೆಂಗಳೂರು ದಕ್ಷಿಣ ವಿಭಾಗದ MP ಆಗಿರ್ತಕ್ಕಂತಹ ಮಿಸ್ಟರ್ ಸೂರ್ಯ ಅವರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. 2013ರಲ್ಲಿ ಒಂದು ಹೊಸ ಸೆಕ್ಷನ್ ಅನ್ನ ಈ ಆಕ್ಟ್ಗೆ ತಿದ್ದುಪಡಿಗೆ ತರ್ತಾರೆ. ಸೆಕ್ಷನ್ 40, the most mischievous and draconian section of this act. ಆ ಸೆಕ್ಷನ್ 40 ಏನ್ ಮಾಡುತ್ತೆ ಅಂದ್ರೆ, ವಕ್ಫ್ ಬೋರ್ಡಿಗೆ ಯಾವ ಜಮೀನನ್ನ ಬೇಕಾದ್ರೂ ಕೂಡ ತನ್ನದು ಅಂತ ಕ್ಲೇಮ್ ಮಾಡ್ಕೊಳ್ಳುವಂತ ಅಧಿಕಾರವನ್ನ ಕಾನೂನಾತ್ಮಕವಾಗಿ ಇಲ್ಲಿಗೆ ಕೊಡ್ತಾರೆ. ಇಲ್ಲಿ ಬಳಸಿರುವಂತಹ ಪದ ಹೇಗಿದೆ ಅಂತ ನೋಡಿ. The Waqf Board may itself collect information regarding any property which it has reason to believe to be Waqf property. And if any question arises whether a particular property is Waqf property or not, the board may, after making such enquiry as it may deem fit,
decide the question and the decision of the board on a question shall, unless revoked by the tribunal, be final, and the decision of the tribunal cannot be questioned in appeal. ಇಲ್ಲಿ a thinking societyಗೆ ಆಶ್ಚರ್ಯ ಹುಟ್ಟಬೇಕಾಗಿರುವಂತಹ ಪ್ರಶ್ನೆ ಅಂತಂದ್ರೆ, the board may itself collect information regarding any property which it has reason to believe. ಡೀಡ್ ಬೇಕಾಗಿಲ್ಲ, ಡಾಕ್ಯುಮೆಂಟೇಶನ್ ಬೇಕಾಗಿಲ್ಲ, ಯಾರ ಹತ್ರ ಇದ್ರು ಪಹಣಿ, ಖಾತೆ, ಕಂದಾಯದ ಪೇಪರ್ಗಳು ಏನೂ ಬೇಕಾಗಿಲ್ಲ. If the board has reason to believe that a particular property is waqf property, it may conduct an inquiry as it deems appropriate, and upon such conclusion of such inquiry, declare such property to be waqf property. ಮೂರನೇದಾಗಿ ವಕ್ಫ್ ಬೈ ಯೂಸರ್. ಅಟ್ ಪ್ರೆಸೆಂಟ್ ಸಿಜೆಐ ಒಳಗೊಂಡಂತೆ ಸುಪ್ರೀಂ ಕೋರ್ಟ್ ನ ತ್ರಿಸದಸ್ಯ ಪೀಠ ಕಳವಳ ವ್ಯಕ್ತಪಡಿಸಿ ಸ್ಟೇ ಕೊಟ್ಟಿರ್ತಕ್ಕಂಥದ್ದು ಇದೇ ವಿಚಾರಕ್ಕಾಗಿ. ನೋಡಿ ಸ್ನೇಹಿತರೆ, ನೀವು ಯಾವ್ದಾದ್ರೂ ಒಂದು ಆಸ್ತಿಯನ್ನ ಕೊಳ್ಳೋದು ಅಥವಾ ಮಾರೋದು ಮಾಡಬೇಕಾದ್ರೆ ಏನು ಪ್ರಮುಖವಾಗಿ ಬೇಕಾಗತ್ತೆ? ಸಂಬಂಧಪಟ್ಟ ದಾಖಲೆಗಳು, ಹೌದಲ್ವಾ? ಆದ್ರೆ ಈ ಪ್ರಾವಿಷನ್ ನ ಮುಖಾಂತರ ವಕ್ಫ್ ಬೋರ್ಡ್ಗೆ ಯಾವುದೇ ದಾಖಲೆಗಳು ಬೇಕಾಗಿರಲಿಲ್ಲ. ಆ ಜಾಗದಲ್ಲಿ ಕೆಲವು ವರ್ಷಗಳಿಂದ ಮುಸ್ಲಿಮರಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ನಡ್ಕೊಂಡು ಬಂದಿದ್ರೆ ಸಾಕಾಗಿತ್ತು, ಅಥವಾ ಬಾಯಿಯ ಮುಖಾಂತರ ಹೇಳಿದ್ರೆ ಸಾಕಾಗಿತ್ತು. ಆದ್ರೆ ಮುಂದೆ ಹಾಗಾಗೋದಿಲ್ಲ. ದಾನ ಎಲ್ಲಿಂದ ಮತ್ತು ಯಾರು ಮಾಡಿದ್ರು ಅನ್ನೋ ದಾಖಲೆಗಳು ಬೇಕಾಗತ್ತೆ. ಅದು ವಕ್ಫ್ ಆಸ್ತಿಯೋ ಅಲ್ವೋ ಅಂತ ನಿರ್ಣಯಿಸೋಕೆ. ನಾಲ್ಕನೇದಾಗಿ ಸರ್ಕಾರಿ ಜಮೀನಿನ ಹಿಡಿತ. ರೀಸೆಂಟ್ ಆಗಿ ಹೈದರಾಬಾದ್ ಅಲ್ಲಿ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಡೆವಲಪ್ಮೆಂಟ್ ಹೆಸರಿನಲ್ಲಿ ರಾತ್ರೋರಾತ್ರಿ ದಟ್ಟ ಕಾನನವನ್ನೇ ನಾಶ ಮಾಡ್ಲಿಕ್ಕೆ ಹೊರಟಿತ್ತು ಅಲ್ಲಿನ ಸರ್ಕಾರ. ಇದೇ ಡೆವಲಪ್ಮೆಂಟ್ ಗೆ ಅಡ್ಡಲಾಗಿ ಅದೆಷ್ಟೋ ಎಕರೆ ಸರ್ಕಾರದ ಜಮೀನು ವಕ್ಫ್ ಅಂಡರ್ ನಲ್ಲಿ ಕುಳಿತಾ ಇದೆ, ಯಾವುದೇ ಪ್ರಯೋಜನಕ್ಕೂ ಬರ್ತಾ ಇಲ್ಲ. ಇನ್ನು ಮುಂದೆ ಸರಿಯಾದ ದಾಖಲೆಗಳಿಲ್ಲದ ಜಮೀನುಗಳನ್ನ ಇತ್ಯರ್ಥ ಆಗೋವರೆಗೂ ಕೂಡ ಸರ್ಕಾರದ ಆಸ್ತಿ ಎಂದೇ ಪರಿಗಣಿಸಲಾಗುತ್ತೆ. ಕೊನೆಯದಾಗಿ ವಕ್ಫ್ ಆಸ್ತಿಗಳ ಸರ್ವೆ, ಅದಕ್ಕಿರತಕ್ಕಂತಹ ಲಿಮಿಟೇಷನ್ಸ್ ಹಾಗೂ ವಕ್ಫ್ ಟ್ರಿಬ್ಯುನಲ್ ಗಳ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಮುಂಚೆ ಇದು ವಕ್ಫ್ ಆಸ್ತಿ ಅಂತ ಡಿಸೈಡ್ ಮಾಡ್ಲಿಕ್ಕೆ ಒಬ್ಬ ಸರ್ವೇಯರ್ ನ ವಕ್ಫ್ ಬೋರ್ಡೇ ನೇಮಕ ಮಾಡ್ತಿತ್ತು. ಆದ್ರೆ ಈಗ ಇದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ನ ಅಂಡರ್ ಬರೋದ್ರಿಂದ ಈ ವಿಚಾರ ಸುಧಾರಣೆ ಆಗೋ ಎಲ್ಲಾ ಸಾಧ್ಯತೆಗಳು ಇದಾವೆ. ಅದೇ ರೀತಿ ಮುಂಚೆ ಒಂದು ಆಸ್ತಿಯನ್ನ ವಕ್ಫ್ ತನ್ನದು ಅಂತ ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇರಲಿಲ್ಲ, ಮತ್ತು ವಕ್ಫ್ ತನ್ನ ಆಸ್ತಿ ಅಂತ ಹೇಳಿದ ಮೇಲೆ ಅದರ ಮಾಲೀಕನಿಗೆ ಬರೀ 1 ವರ್ಷ ಟೈಮ್ ಲಿಮಿಟ್ ಕೊಡ್ಲಾಗ್ತಿತ್ತು, ಅದು ನಂದು ಅಂತ ಅಪೀಲ್ ಮಾಡ್ಲಿಕ್ಕೆ. ಇದು ಯಾವ ಸೀಮೆ ನ್ಯಾಯ ಸ್ವಾಮಿ? ಸೊ ಇನ್ ಮುಂದೆ ಈ ಅನ್ಲಿಮಿಟೆಡ್ ಟೈಮ್ ಲಿಮಿಟ್ ಕ್ಯಾನ್ಸಲ್. 12 ವರ್ಷ ಟೈಮ್ ಇರುತ್ತೆ ಕ್ಲೈಮ್ ಮಾಡಕ್ಕೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಟ್ರೈಬ್ಯುನಲ್ ನ ವಿಚಾರ. ಮುಂಚೆ ವಕ್ಫ್ ಟ್ರೈಬ್ಯುನಲ್ ತೀರ್ಪು ನ್ಯಾಯ ಅನ್ಯಾಯಗಳ ಹೊರತಾಗಿ ಅಂತಿಮವಾಗಿತ್ತು ಮತ್ತು ಅದನ್ನ ಪ್ರಶ್ನಿಸಿ ಯಾವುದೇ ನ್ಯಾಯಾಲಯದ ಮೆಟ್ಟಿಲೇರುವ ಅವಕಾಶವೇ ಇರಲಿಲ್ಲ. ಆದ್ರೆ ಈ ಅಮೆಂಡ್ಮೆಂಟ್ ನಿಂದ ವಕ್ಫ್ ಟ್ರಿಬ್ಯುನಲ್ ನ ತೀರ್ಪನ್ನ ಪ್ರಶ್ನಿಸಿ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಇದಿಷ್ಟು ವಕ್ಫ್ ಮತ್ತು ಅದರ ವಿವಾದಗಳ ಬಗ್ಗೆ ಸಂಪೂರ್ಣ ಮಾಹಿತಿಯಾಗಿತ್ತು ಸ್ನೇಹಿತರೆ. ಏನಾದ್ರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಈ ಬದಲಾವಣೆಗಳು ಸರಿಯೋ ಅಥವಾ ತಪ್ಪೋ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಮತ್ತೊಂದು ಪ್ರಮುಖ ವಿಚಾರವನ್ನಿಟ್ಟುಕೊಂಡು. ಗೊತ್ತಲ್ಲ, ನಾನು ನಿಮ್ಮ ಕನ್ನಡದ ಹುಡುಗ ಕಶ್ಯಪ್.